ಹಲೋ ಫ್ರೆಂಡ್ಸ್, IAS ಕೊನೆಯ ಕ್ಷಣದ ತಯಾರಿ. ಎಸ್, ಲಾಸ್ಟ್ 10 days ಅಷ್ಟ ನನ್ನ ಪರೀಕ್ಷೆಗೆ ಉಳ್ದದ. ಸೊ ಇಂಥ ಟೈಮ್ ಒಳಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ಡಿಸ್ಕಷನ್ ಮಾಡತ್ತೀವಿ. ಎಸ್, ಕೊನೆಯ 10 ದಿನ ಏನ್ ಮಾಡ್ಬೇಕಂದ್ರೆ ಫುಲ್ ಆರಾಮ್ ಇರ್ಬೇಕು, ಚಿಲ್ಡ್ ಆಗಿರ್ಬೇಕು, ಸ್ಟ್ರೆಸ್ ಫ್ರೀ ಆಗಿ ಇರ್ಬೇಕು. ಎಸ್, ಯಾಕೆ ಹೇಳಿಕತ್ತೇನಂದ್ರ ಉಳಿದಿರೋದು ಕೇವಲ 10 ದಿನ. ಅದ್ರೊಳಗೆ ಏನಾರ ಮದ್ವಿ ಮಾಡಕ್ ಹೋದೆ, ಟ್ರಾವೆಲ್ ಮಾಡಕ್ ಹೋದೆ, ಕೋಲ್ಡ್ ಆಯ್ತು, ಹೆಡೇಕ್ ಆಯ್ತು, ಯಾವುದೇ ಕಾರಣಕ್ಕೂ ನಿಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು ಅಂಡ್ ನಿಮ್ಮ ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಅಪ್ಸೆಟ್ ಆಗಬಾರ್ದು. ಆ ತರ ನೀವು ಕೂಲ್ ಆಗಿ ಸ್ಟ್ರೆಸ್ ಫ್ರೀ ಆಗಿ ಆರಾಮಾಗಿ ಇರ್ರಿ. ಯಾಕಂದ್ರೆ 10 ದಿನ ಉಳಿದದ. ಸೊ 10 ದಿನದೊಳಗೆ ಬಹಳ ಟೆನ್ಷನ್ ಮಾಡೋದ್ರಿಂದ ಯಾವುದೇ ರೀತಿ ಏನು ಬದಲಾವಣೆ ಆಗೋದಿಲ್ಲ. ವರ್ಷ ಎಲ್ಲ ಓದಿರ್ತೀರಿ, ಸೊ ಅದನ್ನ ತಂದು 10 ದಿನದೊಳಗೆ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಯ್ತು, ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡ್ರಿ ಅಂದಾಗ ಬಹಳ ಇಶ್ಯೂ ಆಗ್ತದ. ಓಕೆ, ಹಾಗಾದ್ರೆ ನೀ ಏನ್ ಮಾಡ್ಬೇಕು ಕೊನೆಯ 10 ದಿನದೊಳಗ ಅಂತಂದ್ರ ಫಸ್ಟ್ ಪಾಯಿಂಟ್ ಈಸ್ GS ರಿವಿಷನ್, ಕರೆಂಟ್ ಅಫೇರ್ಸ್ ರಿವಿಷನ್ ಪ್ಲಸ್ CSAT ಪ್ರಾಕ್ಟೀಸ್. ಈ ಮೂರನ್ನು ಮಾಡ್ಬೇಕು. ಅಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಬೆಳಿಗ್ಗೆ ಏಳಕ್ ಸ್ಟಾರ್ಟ್ ಮಾಡ್ರಿ. ಇವೊಂದು ಯು ಆರ್ ನಾಟ್ ಅನ್ ಅರ್ಲಿ ಬರ್ಡ್. ಕೆಲವು ಜನ ಹೆಂಗಂತಂದ್ರ ರಾತ್ರಿ ಪೂರ ಎಲ್ಲ ಸ್ಟಡಿ ಮಾಡಂದ್ರು ಮಾಡ್ತಾರ ಅವ್ರು, ಬಟ್ ಬೆಳಗ್ಗೆ ಮಾತ್ರ ಅವ್ರ ಕಡೆಯಿಂದ ಹೇಳಕ್ ಆಗುದಿಲ್ಲ. ಬಟ್ ಇವಾಗ 10 ದಿನ ನೀವ್ ಏನ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರ ಬೆಳಿಗ್ಗೆ 5 ಗಂಟೆಗೆ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾಕಪ್ಪ ಅಂತಂದ್ರ ಎಕ್ಸಾಮ್ ಏನೈತ್ಲ ಅದು ಡೇ ಟೈಮ್ ಒಳಗದ. ಅಂಡ್ ನಿಮ್ಗೆಲ್ಲ ಗೊತ್ತದ, ಮಾರ್ನಿಂಗ್ ನೀವು ಬಹಳ ಜಲ್ದಿ ರೀಚ್ ಆಗ್ಬೇಕು. ಸೊ ಪ್ರತಿದಿನ ನೀವು ಲೇಟ್ ಎದ್ದು ಎಕ್ಸಾಮ್ ದಿನ ಅಷ್ಟ ನೀವ್ ಏನಾರ ಬೆಳಿಗ್ಗೆ 5 ಗಂಟೆಗೆ ಎದ್ರಿ ಅಂತಂದ್ರ ನಿದ್ದೆ ಬರ್ತದ, ಮೂಡ್ ಆಫ್ ಆಗ್ತದ. ಅಂತ ಟೈಮ್ ಒಳಗೆ ಏನಾಗ್ತದಂದ್ರ ಕರೆಕ್ಟ್ ಆಗಿ ಕ್ವಶನ್ ಗಳನ್ನ ಗೆಸ್ ಮಾಡಕ್ ಆಗಂಗಿಲ್ಲ, ಎಲ್ಲೋ ಹೆಡೇಕ್ ಬರ್ಬೋದು, ಬಹಳ ಇಶ್ಯೂ ಆಗ್ತಾವ. ಎಸ್, ಬಹಳ ಜನಕ್ಕೆ ಸಿಲ್ಲಿ ಅನಿಸ್ತಿರ್ತೈತಿದ, ಒಂದ್ ದಿನಕ್ಕೆ ಏನೋ ಆರಾಮ್ ಮ್ಯಾನೇಜ್ ಮಾಡ್ಕೋತೇನಿ ಅಂತ. ಬಟ್ ಇದು UPSC ಅದ. ಇಲ್ಲಿ ಕ್ವಶನ್ಸ್ ಗಳು ಯಾವ ತರ ಬರ್ತಾವಂದ್ರ ಕ್ವಶನ್ ಪೇಪರ್ ತಗೊಂಡ್ 5 ನಿಮಿಷ ಒಳಗನ ಎಷ್ಟೋ ಜನ ಗಿವ್ ಅಪ್ ಮಾಡಿ ಒಗ್ದಿರ್ತಾರ. ಹಂಗ ಟಫ್ ಕ್ವಶನ್ಸ್ ಗಳು ಬಂದಿರ್ತಾವ. ಅಂಡ್ ಕೆಲವು ಸಲ ಒಂದಷ್ಟು ಕ್ವಶನ್ ಗೆಸ್ ಮಾಡ್ಲಿಕ್ಕೆ, ಥಿಂಕ್ ಮಾಡ್ಲಿಕ್ಕೆ ತಲೆ ಏನೈತ್ಲಾ ಬಹಳ ಶಾಂತ ಇರ್ಬೇಕು ಅಂಡ್ ಹೆಲ್ದಿ ಇರ್ಬೇಕಾಗ್ತದ. ಸೊ ಆ ಕಾರಣಕ್ಕೆ ಹೇಳಿಕತ್ತೀನಿ, ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಬೆಳಿಗ್ಗೆ 5 ಗಂಟೆಗೆ ಹೇಳೋದು ಇವಾಗ 10 days ಇಂದ. ಅಂಡ್ ರಿವಿಷನ್, ಎಸ್ ಗೈಸ್, ರಿವಿಷನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದ. ಲಾಸ್ಟ್ ಮೊಮೆಂಟ್ ಅದ, ಬರೀ ರಿವೈಸ್ ಮಾಡ್ರಿ. ಏನ್ ಓದಿರಲ್ಲ ಅದನ್ನ ರಿವೈಸ್ ಮಾಡ್ರಿ. ಕರೆಂಟ್ ಅಫೇರ್ಸು, GS, ದೆನ್ ಪ್ರಾಕ್ಟೀಸ್ CSAT. ಇನ್ನ CSAT ಸಲುವಾಗಿ ಒಂದು ಚಿಕ್ಕದಾದಂತ ಒಂದು ನೋಟ್ಬುಕ್ ಒಳಗ ಒಂದಷ್ಟು CSAT ಏನು ಟ್ರಿಕ್ಸು, ಶಾರ್ಟ್ ಕಟ್ಸು, ಒಂದಷ್ಟು ಇಂಪಾರ್ಟೆಂಟ್ ಏನಾರ ಪ್ರಾಬ್ಲಮ್ಸ್ ಇರ್ತಾವ ಗೊತ್ತಾ, ಅದನ್ನೆಲ್ಲ ಒಂದು ಚಿಕ್ಕದಾಗಿ ಒಂದು 10 ಪೇಜ್ ಒಳಗೆ ಮುಗಿಬೇಕದ, A4 ಶೀಟ್ ಒಳಗ. ಆ ತರ ಒಂದು ಚಿಕ್ಕದಾದಂತ ಒಂದು ನೋಟ್ಸ್ ನ ಮಾಡ್ಕೊಡ್ರಿ. ಎಸ್, ಇಂಪಾರ್ಟೆಂಟ್ ಲೆಸನ್ಸ್ ಆಲ್ರೆಡಿ ನಾ ಒಂದು ಲಿಸ್ಟ್ ನ ಶೇರ್ ಮಾಡೇನಿ. ಸೊ ಆ ತರ ಏನ್ ಇಂಪಾರ್ಟೆಂಟ್ ಲೆಸನ್ ಇರ್ತಾವಲ್ಲ ಅದ್ರ ಟ್ರಿಕ್ಸ್ ಆಗಿರ್ಬೋದು ಅದನ್ನೆಲ್ಲ ಒಂದ್ಸಲ ಬರ್ಕೊಳ್ರಿ. ಯಾಕಂದ್ರೆ GS ಪೇಪರ್ 1 ಆದ್ಮೇಲೆ ಪೇಪರ್ 2ಗೆ 2 ರಿಂದ 3 ಅವರ್ ಟೈಮ್ ಇರ್ತದ. ಆ ಟೈಮ್ ಒಳಗ ಫಸ್ಟ್ ಪೇಪರ್ ಬಗ್ಗೆ ಯೋಚನೆ ಮಾಡ್ಕೊಂಡ್ ಸ್ಟ್ರೆಸ್ ಆಗೋ ಬದ್ಲೆ CSAT ಏನಾರ ನೀವು ರಿವಿಷನ್ ಮಾಡ್ಕೊಂಡ್ರಿ ಅಂದ್ರ ಅದು ಕೂಡ ನಿಮ್ಗ ಬಹಳ ಹೆಲ್ಪ್ ಆಗ್ತದ. ಸ್ಟಾಪ್ ಓವರ್ ಥಿಂಕಿಂಗ್. ಎಸ್, ಹೆಂಗ್ ಬರ್ತದೋ ಏನೋ ಕ್ವಶನ್ ಪೇಪರು, ಏನ್ ಆಗ್ತದೋ ಏನೋ, ನಂದು ಕ್ಲಿಯರ್ ಆಗ್ತೈತೋ ಇಲ್ಲೋ, ಯಾಕೆ ಬೇಕದೆಲ್ಲ, ಏನ್ ಆಗೋದೈತ್ಲ ಅದ್ ಆಗೋದನ್ನ. ಸೊ ಓವರ್ ಥಿಂಕ್ ಯಾವುದೇ ಕಾರಣಕ್ಕೂ ಮಾಡ್ಬೇಡ್ರಿ. ಏನ್ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂದ್ರೆ ಏನ್ ಮಾಡ್ಲಿ, ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂತಂದ್ರ ಎಲ್ಲಾರ್ಗುನ ಬರ್ತದ, ನಿಮ್ಮ ಒಬ್ಬರಿಗಂತೂ ಬರಂಗಿಲ್ಲ. ಸೊ ಈ ಮೂಮೆಂಟ್ ಏನೈತ್ಲ ಒಟ್ಟ ಏನು ಎಕ್ಸ್ಟ್ರಾಡಿನರಿ ಅಥವಾ ಅವಶ್ಯಕತೆ ಇಲ್ಲದೆ ಇರೋದನ್ನ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನ್ ಮಾಡ್ಬೇಕಾಗಿತ್ತು ಅಥವಾ ಏನ್ ಮಾಡ್ಬಾರ್ದಿತ್ತು ಅದನ್ನ ನೀವು 1 year ಒಳಗ್ ಮಾಡಿ ಮುಗ್ಸೇರಿ. ಅಂದ್ರೆ ಕೆಲವು ಜನ ಇವಾಗ ಬಂದ್ ಗಿಲ್ಟ್ ಫೀಲ್ ಒಳಗೂ ಇರುವಂತ ವಿದ್ಯಾರ್ಥಿಗಳನ್ನು ಸಿಗ್ತಾರ ನಿಮ್ಗೆ. ಲೈಕ್ ಜಾಸ್ತಿ ಓದಿರಂಗಿಲ್ಲ, ಎಕ್ಸಾಮ್ ಸಮೀಪ ಬಂದಿರ್ತೈತಿ, ಎಕ್ದಮ್ ಸ್ಟ್ರೆಸ್ ಆಗ್ಬಿಟ್ಟಿರ್ತಾರ. ಅಂದ್ರೆ ಲೈಕ್ 10 days ಅದ, ಹೆವಿ ಎಲ್ಲ ಜಾಸ್ತಿ ಓದಾಕ್ ಇವಾಗ ಟ್ರೈ ಮಾಡೋದು ಅಥವಾ ಹೆವಿ ಓವರ್ ಥಿಂಕ್ ಮಾಡೋದು ಅದೆಲ್ಲ ಇವಾಗ ಅವಶ್ಯಕತೆ ಇಲ್ಲ ಅಂಡ್ ಉಪಯೋಗ ಕೂಡ ಇಲ್ಲ. ಸೊ 1 year ಇಂದ ಏನ್ ಮಾಡಿರಿ, ಸ್ವಲ್ಪ ಮಾಡ್ಯಾರ ಓಕೆ, ಜಾಸ್ತಿ ಮಾಡ್ಯಾರ ಓಕೆ, ಏನಾರ ಎಷ್ಟು ಓದಿರ್ಲಾ ಅದ್ರದ್ದೇ ಚಂದ ನಮ್ಗೆ ರಿವಿಷನ್ ಮಾಡ್ಕೊಳ್ರಿ. CSAT ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇವನ್ ಇನ್ನೂ ಕೂಡ ಟೈಮ್ ಅದ, 10-15 days ಅಂದ್ರೂ ಬಹಳ ನನ್ನ ಇದು CSAT ಗೆ. ಕೆಲವು ಜನ ಸ್ಕಿಪ್ ಮಾಡಿರ್ತೀರಿ, ಇಗ್ನೋರ್ ಮಾಡಿರ್ತೀರಿ, ಅಂತವ್ರು ದಯವಿಟ್ಟು CSAT ಕಡೆ ಫೋಕಸ್ ಕೊಡ್ರಿ. ಸೊ ಬಹಳ ಸಿಂಪಲ್ ಟ್ರಿಕ್ಸ್ ಅದಾವು, ಬಟ್ ಬಹಳ ಉಪಯೋಗ ಅದಾವು. ಫಸ್ಟ್ ಥಿಂಗ್, ಚಿಲ್ಡ್ ಆಗಿರಿ, ಆರಾಮಾಗಿರಿ, ಮೆಂಟಲ್ ಹೆಲ್ತ್ ನ ನೋಡ್ಕೊಳ್ರಿ, ಫಿಸಿಕಲಿ ಆರಾಮಾಗಿರಿ, ಓವರ್ ಥಿಂಕ್ ನ ಮಾಡ್ಬೇಡ್ರಿ, ಹೊಸ ಪುಸ್ತಕಗಳನ್ನ ಓದ್ಬೇಡ್ರಿ, ಹೊಸ ನೋಟ್ಸ್ ಗಳನ್ನ ಟಚ್ ಮಾಡ್ಬೇಡ್ರಿ. ಆಲ್ರೆಡಿ ಏನ್ ಓದಿರಿ ಅದನ್ನ ಓದ್ರಿ. CSAT ಮೇಲೆ ಹೆಚ್ಚ ಫೋಕಸ್ ಕೊಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ ಸಿಗೋಣ. ಥ್ಯಾಂಕ್ ಯು.